ಪರಾಶಕ್ತಿ ಇದು ಸುಧಾ ಕೊಂಗಾರ ಅವರು ಡೈರೆಕ್ಟ್ ಮಾಡಿ ಶಿವಕಾರ್ತಿಕೇಯನ್, ಜಯಂ ರವಿ, ಅಥರ್ವ, ಶ್ರೀಲೀಲಾ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ ಟ್ರೇಲರ್ ಪೋಸ್ಟರ್ಸ್ ಯಾವ್ದು ಸಿನಿಮಾ ನೋಡ್ಲೇಬೇಕು ಅನ್ನೋ ಕುತೂಹಲ ಹುಟ್ಟಿಸಿರ್ಲಿಲ್ಲ. ಬಟ್ ಸುಧಾ ಅವರ ಡೈರೆಕ್ಷನ್ ಅನ್ನೋ ಕಾರಣಕ್ಕೆ ಮೂವಿ ನೋಡೋ ಇಂಟ್ರೆಸ್ಟ್ ಬಂದಿದ್ದು. ಸೊ ಬನ್ನಿ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ನೀವೇನಾದ್ರೂ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ, ನಾವು ಮಾಡೋ ರಿವ್ಯೂಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳಬೇಕು ಅಂದ್ರೆ ಟ್ರೂ ಇನ್ಸಿಡೆಂಟ್ಸ್ ನ ಬೇಸ್ ಆಗಿ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಕಥೆಯ ನಾಯಕ ಚೆಲಿಯಾನ್ ಹಿಂದಿ ಏರಿಕೆಯಿಂದ ಆಗ್ತಿರೋ ಪ್ರಾಬ್ಲಮ್ಸ್ ನ ತಡೆಯೋಕೆ ಏನೇನೆಲ್ಲ ಮಾಡ್ತಾನೆ, ಅದರಿಂದ ಬರೋ ಕಷ್ಟಗಳನ್ನ ಹೇಗ್ ಫೇಸ್ ಮಾಡ್ತಾನೆ ಅನ್ನೋದನ್ನ ನೀವು ಈ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಇಲ್ಲಿನ ಪಾಸಿಟಿವ್ಸ್ ಹೇಳಬೇಕು ಅಂದ್ರೆ ಸಿನಿಮಾದ ಕಾನ್ಸೆಪ್ಟ್ ಇಷ್ಟ ಆಯ್ತು. ಅವಾಗ್ಲೇ ಹೇಳ್ದಂಗೆ ಟ್ರೂ ಇನ್ಸಿಡೆಂಟ್ಸ್ ನ ಬೇಸ್ ಆಗಿ ಇಟ್ಕೊಂಡು ಮಾಡಿರೋ ಸಿನಿಮಾ, ಅದರಿಂದ ಕಥೆಯ ಕೋರ್ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಸುಧಾ ಅವರು ಅವರ ಪ್ರೀವಿಯಸ್ ಸಿನಿಮಾದಲ್ಲೂ ಕೂಡ ಇದೇ ತರ ಟ್ರೂ ಇನ್ಸಿಡೆಂಟ್ಸ್ ನ ಚೂಸ್ ಮಾಡ್ಕೊಂಡು ಒಳ್ಳೆ ಸಿನಿಮಾನ ಕೊಟ್ಟು ಸಹಿ ಅನಿಸ್ಕೊಂಡಿದ್ರು. ಸೊ ಇವಾಗ ಡೈರೆಕ್ಟ್ ಮಾಡಿರೋ ಸಿನಿಮಾದ ಪ್ರೆಸೆಂಟೇಶನ್ ಕೂಡ ಚೆನ್ನಾಗಿದೆ. 1960s ಅಲ್ಲಿ ನಡೆಯೋ ಕತೆ ಆದ್ರಿಂದ ಕತೆಗೆ ಸೂಟ್ ಆಗೋ ತರ ಎಲಿಮೆಂಟ್ಸ್ ನ ಬರ್ಕೊಂಡು ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಪ್ರತಿಯೊಬ್ರು ಕೂಡ ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಶಿವಕಾರ್ತಿಕೇಯನ್, ಅಥರ್ವ, ಶ್ರೀಲೀಲಾ, ಜಯಂ ರವಿ ಎಲ್ಲರೂ ಕ್ಯಾರೆಕ್ಟರ್ಗೆ ಒಳ್ಳೆ ಆರ್ಕ್ ಇದೆ. ಸೊ ಎಲ್ಲರೂ ನೀಟ್ ಆಗಿ ನಿಭಾಯಿಸಿದ್ದಾರೆ. ಜಯಂ ರವಿ ಅವರ ನೆಗೆಟಿವ್ ಶೇಡ್ ನನಗೆ ಪರ್ಸನಲಿ ಇಷ್ಟ ಆಯ್ತು. ಮತ್ತೆ ಸಿನಿಮಾದಲ್ಲಿ ನಮ್ಮ ಡಾಲಿ ಅವರ ಕ್ಯಾಮಿಯೋ ಡೀಸೆಂಟ್ ಆಗಿತ್ತು. ಅವ್ರ ಜೊತೆ ಇನ್ನು ಇಬ್ರದು ಸರ್ಪ್ರೈಸಿಂಗ್ ಎಂಟ್ರೀಸ್ ಇದೆ, ಅದು ಯಾರು ಅಂತ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಜಿ.ವಿ. ಪ್ರಕಾಶ್ ಅವರ BGM ಮತ್ತೆ ಸಾಂಗ್ಸ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಇನ್ನು ಇಲ್ಲಿನ ನೆಗೆಟಿವ್ಸ್ ಹೇಳಬೇಕು ಅಂದ್ರೆ ಸಿನಿಮಾದ ನರೇಷನ್ ಸ್ವಲ್ಪ ಸ್ಲೋ ಆಯ್ತು. ಫಸ್ಟ್ ಹಾಫ್ ಅಲ್ಲಿ ಕ್ಯಾರೆಕ್ಟರ್ಸ್ ಮತ್ತೆ ಅವ್ರ ಸುತ್ತ ನಡೆಯೋ ಕೆಲವೊಂದಷ್ಟು ವಿಷಯಗಳನ್ನ ಎಸ್ಟಾಬ್ಲಿಷ್ ಮಾಡೋಕೆ ಅಂತಾನೆ ತುಂಬಾ ಟೈಮ್ ತಗೊಂಡಿದ್ದಾರೆ. ಅಷ್ಟೊಂದು ಟೈಮ್ ತಗೊಳ್ದೆ ಡೈರೆಕ್ಟ್ ಪಾಯಿಂಟ್ ನ ಹೇಳಿದ್ರೆ ಇನ್ನೂ ಬೆಟರ್ ಆಗ್ತಿತ್ತು. ಕ್ಲೈಮ್ಯಾಕ್ಸ್ ನ VFX ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕಿತ್ತು. ಅಂಡ್ ಇದು ಒಂದು ರೆವಲ್ಯೂಷನರಿ ಸ್ಟೋರಿ ಇರೋದ್ರಿಂದ ಸಿನಿಮಾದ ಡೈಲಾಗ್ ರೈಟಿಂಗ್ ಮೇಲೆ ಫೋಕಸ್ ಮಾಡಬೇಕಿತ್ತು. ಈ ತರ ಸಿನಿಮಾಗಳಲ್ಲಿ ಮಜಾ ಅಂತ ಸಿಗೋದೆ ಒಳ್ಳೆ ಡೈಲಾಗ್ಸ್ ಇಂದ. ಸೊ ಓವರ್ ಆಲ್ ಮೂವಿ ನರೇಷನ್ ಅಂಡ್ ಮೇನ್ ಪಾಯಿಂಟ್ಸ್ ಮೇಲೆ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ರೆ ಚೆನ್ನಾಗಿರೋದು. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಇದು ಒಂದು ಅಬೌವ್ ಅವರೇಜ್ ಡೀಸೆಂಟ್ ವಾಚ್ ಮೂವಿ. ಎಲ್ಲಾ ಕ್ಯಾಟಗರಿ ಅವ್ರಿಗೂ ಈ ಮೂವಿ ಇಷ್ಟ ಆಗದೆ ಇರ್ಬೋದು. ನೀವೇನಾದ್ರೂ ಈ ಮೂವಿ ನೋಡಿದ್ರೆ ನಿಮ್ಗೇನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.